ಕುಡ್ಕೊಂಡ್ ಬಂದ್ರೆ ಏನ್ ಸಿಗುತ್ತೆ ನಿಮ್ಗೆ ತಂದ್ ಬೀದಿ ನಿಲ್ಸಿದೀರಲ್ಲ. ಹೌದು, ಕೂಡ್ಸ ನೋಡ್ದೆ ಏನ್ ಮಾಡೋದು, ರೋಡಲ್ಲಿ ಸೇರೇ ಇಲ್ಲ, ನಿಂತ್ಕೊಂಡಿರೋದ್ರಮ್ಮ. ಪ್ಲೀಸ್ ರೀ, ಕುಡಿಬೇಡ್ರಿ, ದಯವಿಟ್ಟು ಕುಡಿಬೇಡ್ರಿ. ಹೋಗೇ ಸುಪ್ನಾತಿ ಸುಂದ್ರಿ. ಬಂದ್ಬಿಡ್ಲು ದೊಡ್ಡದಾಗಿ. ಕುಡಿಯೋನ್ ನಾನು, ಕುಡಿಯೋನ್ ನಾನು. ನೀನೊಳ್ಳೆ ಕಬಾಬ್ ಮೇ ಹಡ್ಡಿ ಮುರಿದೋಗಿರೋ ಕಡ್ಡಿ ತರ ಏನೇ ನಿಂದು. ನೀವ್ ಯಾವ ನನ್ನ ಕೇಳಕ್ಕೆ? ನಾ ನಿಮ್ ಹೆಂಡ್ತಿರಿ. ಹೆಂಡ್ತಿ ಆಗ್ಬಿಟ್ರೆ ರೂಮ್ ಸ್ಟಿಕ್ ಅಲ್ಲಿ ಕಸ ಗುಡಿಸಿ, ಮ್ಯಾಚ್ ಸ್ಟಿಕ್ ಅಲ್ಲಿ ಗ್ಯಾಸ್ ಎಣ್ಸಿ, ಲಿಪ್ಸ್ಟಿಕ್ ತಗೊಂಡು ಮೇಕಪ್ ಮಾಡ್ಕೊಂಡು ಅಮ್ಮಿಕೊಂಡು ಮನೇಲೆ ಇದ್ಕೊಂಡು ಗಂಡಗೋಸ್ಕರ ಕಾಯ್ಬೇಕು. ಇವಳೊಬ್ಳು ಈ ಟೂತ್ ಪಿಕ್ ತರ ಸುಂದಿನಲ್ಲೂ ನನ್ ಬೀಟ್ ಹಾಕೊಂಡು ಎಲ್ಲ ಕಡೆ ಬಂದ್ಬಿಡ್ತಾರೆ. ನೀನ್ ಯಾವ ಸೀಮೆ ಹೇಳ್ತೀನಿಲ್ಲ, ನೀನೆಲ್ಲ ಮೊದ್ಲು ಅಯ್ಯಪ್ಪ ಅವ್ರು ಏನೋ ನೈಸ್ರೋಡು ಅವ್ರು ನನ್ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಅವ್ರ ಬಾಂಡ್ಲಿ ತಲೆ ಮೇಲೆ 2 ಬಾಂಡ್ಲಿ ಜಲ್ಲಿಕಲ್ಲು ಸಿಮೆಂಟ್ ಹಾಕಿ ಪ್ಲಾಸ್ಟಿಕ್ ಮುಚ್ಬಿಡ್ತೈತೆ. ನಿಮ್ಮ ಅಪ್ಪ ನೈಸ್ ರೋಡ್ ತರ ನನ್ನ ಲೈಫ್ನೇ ನೈಸ್ ಮಾಡ್ಬಿಟ್ಟ. ನಿನ್ನೆಗೆ ನಡು ರಸ್ತೆಯಲ್ಲಿ ನಮ್ಮ ಮಕ್ಕಳಿಗೆ ಅವಳಿಗೆ ಅಲ್ಲೇ ನೋಡಕ್ ಒಳ್ಳೆ ನಾಯಿ ಕೂಡ ಇದ್ದಂಗಿದ್ಯಾ. ನನ್ನ ಮೇಲೆ ತೊಡೆ ತಕ್ಕೊಂಡ್ ಬರ್ತೀಯಾ? ಇವತ್ತು ನಿನ್ನ ನಿಮ್ಮ ಮಕ್ಕಳು ಇಬ್ರು ಜಲ ಸಮಾಧಿ ಮಾಡ್ಬಿಡ್ತ. ನೀನು ನಮ್ ಕಾಲೇಜ್ ಸ್ಟೂಡೆಂಟ್ ಅಲ್ವಾ? ಹೌದು ಸರ್, ಮಂಜು ಅಂತ. ನೋಡಿ ಸರ್, ಇದು ನಮ್ಮ ಮನೆ ಪರಿಸ್ಥಿತಿ. ಯಾವಾಗ್ಲೂ ದುಡ್ಡು ಅಂತ ಪೀಡಿಸ್ತಾನೆ ಸರ್ ನನ್ ಗಂಡ. ನಮ್ ಮನೆ ಕಷ್ಟನ ದೂರ ಮಾಡ್ಬೇಕು ಅಂತ ನನ್ ತಮ್ಮ ಕೆಲ್ಸಕ್ಕೆ ಸೇರ್ಕೊಂಡ. ಅದಕ್ಕೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಸರ್. ಇವನು ಓದಿ ಮುಂದಕ್ಕೆ ಬಂದ್ರೇನೆ ಸರ್ ನಮ್ಗೆ ಈ ಕಷ್ಟ ತಪ್ಪದು. ದಯವಿಟ್ಟು ಸರ್ ಓದೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ಬೇಡ, ಓದ್ಬೇಕು, ಓದೋದೆಲ್ಲ ಏನು ಬೇಡ. ಮಜ್ಜಿಗ, ನೀನು IAS ಆಫೀಸರ್ ಆಗ್ಬಿಟ್ಟು ನನ್ಗೇನು ಹಚ್ಕೋರಸೋಷ್ಟಿಲ್ಲ ಮಗ. ಹಿಂಗೆ ಕೂಲಿ ಕೆಲಸ ಮಾಡ್ಬಿಟ್ಟು ನನಗೊಂದು ಲೋಕ ಕೊಡಿಸ್ಬಿಡು. ಹಿಂಗೆ ಬಿಂದಾಸಾಗಿರ್ತಿದೆ. ಇನ್ನೊಬ್ರ ದುಡ್ಡು ತಗೊಂಡೋಗಿ ಕುಡಿಯಕ್ ಖರ್ಚು ಮಾಡ್ತಿರಲ್ಲ ಮನುಷ್ಯರು ನೀವು. ಅಂದೇರು ರಾಣಿ ಹಾಗೆ ಸಾಕಿರೋ ಮಕ್ಕಳನ್ನ ಇನ್ನೊಬ್ರ ಮನೆ ಕಳಿಸೋದು ಅವ್ರು ಚೆನ್ನಾಗಿರ್ಲಿ ಅಂತ ಈ ತರ ರಸ್ತೆಯಲ್ಲಿ ಗೋಳಾಡ್ಲಿಕ್ಕಲ್ಲ. ಪೊಲೀಸು ಏನೋ ನಿಂದು ರೋಡಲ್ಲಿ ಗಲಾಟೆ. ಮೇಡಮ್, ನಾನೇ ಫೋನ್ ಮಾಡಿ ನಿಮ್ಮನ್ನ ಕರ್ಸಿರೋದು. ಈ ವ್ಯಕ್ತಿ ಆಗಿಂದ ಕುಡ್ಕೊಂಡ್ ಬಂದು ಈ ಹೆಣ್ಣಿನ ಪ್ರಾಣ ತಿಂತಿದ್ದಾರೆ. ಕೌಂಡ್ರಲ್ ಬೀದಿನ್ ರೌಡಿಸಮ್ ಮಾಡ್ತೀಯನೋ? ಹಲೋ, ನಾನೇನು ದಂತಚೋರ ನರ ಅಂತಕ ಕಾಡುಗಳ ಅಲ್ಲ. ಏನು ಫ್ಯಾಮಿಲಿ ಮ್ಯಾಟ್ರು ಇವಾಗ ಮೇನ್ ರೋಡ್ ಬಂದ್ಬಿಟ್ಟಿದೆ. ಅದು ಏನ್ ಮಾಡಕ್ಕಾಗತ್ತೆ? ಎತ್ತಾಕೊಳ್ರಿ ಇವನ್ನ. ಎತ್ಕೋತೀರ? ಬ್ಯಾಡ್ರಿ ಮೀನಾ, ನಾನೇನೋ ಬೇರೆ ಸುಮ್ಮನೆ ಬಿಟ್ಬಿಡಲ್ಲ. ಮಂಜು, ನೀನ್ ಕಾಲೇಜ್ ಬಂದ್ಬಿಟ್ಟು ಎಕ್ಸಾಮ್ ಬರೀ, ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ ಪಾಸ್ ಆಗಿ ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರಿ ಹೋಗ್ಲಿ ಬಿಡಕ, ಇನ್ನು ಆ ರಾಕ್ಷಸನ್ಗೋಸ್ಕರ ಎಷ್ಟು ಒದ್ದಾಡ್ತೀಯ ನೀನು. ನೀನ್ ಬಾಬಾ ನಿನ್ಗೋಸ್ಕರ ಆಡಿದ್ ನಾಟಕ ಕಾಣೋ. ನಿನ್ನ ಎಕ್ಸಾಮ್ ಹಾಲ್ ಕಳ್ಸೋದಕ್ ಹೋಗಿ ಅವ್ರು ಇವಾಗ ಸ್ಟೇಷನ್ಗೆ ಹೋಗೋ ಹಾಗಾಯ್ತು. ನಾಟಕ ಮುಂಚೆನೆ ಹೇಳದಲ್ವಾ ಅಕ್ಕ? ಏನಂತ? ನಾನ್ ನಾಟಕ ಮಾಡ್ತಾ ಇದೀವಿ, ಬಂದ್ ಆಕ್ಟಿಂಗ್ ಮಾಡು ಅಂತ ಹೇಳ. ನಾನು ಏನ್ ಮಾಡಿದ್ರು ತಪ್ಪಾಗೆ ಕಾಣುತ್ತೆ. ಸಾರಿ ಅಕ್ಕ, ಸರಿ ಸ್ಟೇಷನ್ಗೆ ಹೋಗೋಣ ಬಾ. ಸರ್ ಆರಾಮ್ ನಾನು ಕುಡ್ದಿಲ್ಲ ಸರ್, ನಾನು ನಂಬಿ ಸರ್. ಸರ್ ನಿಮ್ಗೆ ಅಷ್ಟು ಡೌಟ್ ಇತ್ತು ಅಂತಂದ್ರೆ ಅದೆಂತದ್ದು ಮಷಿನ್ ಇರುತ್ತಲ್ಲ ಸರ್, ತಗೊಂಬಂದ್ ಬಾಯಿ ಒಳಗೆ ಇಡಿ ಸರ್. ನಾವೇ ಕಣ್ಣಾರ ನೋಡಿದ್ವಲ್ಲಯ್ಯ ನಿನ್ನ ಅವತಾರನ. ಯಾವ ಪುಡ್ಕ ನಾ ಕುಡ್ದಿದ್ದೀನಿ ಅಂತ ಹೇಳ್ತಾನೆ ಹೇಳೋ. ಏನ್ ಸರ್ ನೀವು? ಅಲ್ಲ ಸರ್, ಅಖಿಲ ಕರ್ನಾಟಕದಲ್ಲಿ ಅಖಂಡ ಭಾರತದಲ್ಲಿ ಯಾರು ಬೇಕಾದ್ರೂ ಕೇಳಿ ನೋಡಿ, ಕುಡಿದವ್ರು ಸತ್ಯನ ಹೇಳೋದು ಅಂತ ಹೇಳ್ತಾರೆ. ನೀವೇನ್ ಸರ್ ರಿವರ್ಸ್ ಗೇರಲ್ಲಿ ಮಾತಾಡ್ತಾ ಇದ್ದೀರಾ? ಇದು ನ್ಯಾಯನಾ? ಸುಮ್ಮನೆ ಮಾತಾಡ್ತಾರೆ ಬೇಡ, ಹೋಗಿ ಕುತ್ಕೊಳ್ಳಿ ಅಲ್ಲಿ. ನಮ್ದೇ ನಮ್ಗೆ ಸರ್, ಹೋಗ್ಲಿ ಹಸ್ರ ಬನ್ನಿ ಇಲ್ಲಿ ಅಂತೀನಿ. ಏನ್ರ ಹೀಗಾಗೋಯ್ತು? ಅಯ್ಯೋ ನಿಮ್ಮಲ್ಲಿ ಇನ್ನೊಂದ್ ಸ್ವಲ್ಪ ಜಾಕ್ ಹಾಕಿದ್ರೆ ಬಿಟ್ಟು ಕಳ್ಸೋರು. ನಿಮ್ಗೆ ಯಾಕ್ರೆ ಬರಕ್ ಹೋದ್ರಿ ಇಲ್ಲಿ? ಏನೇನು ಬರಬೇಡ ಅಂತ ನಿನ್ನೆ ಬಂದೆ ಹಿಂಗೆ ಕಳ್ಕೊಂಡು. ಯಾರಮ್ಮ ಅದು? ಅಲ್ಲೇನ್ ಮಾಡ್ತಾ ಇದ್ರಾ? ಬನ್ನಿ ಇಲ್ಲಿ. ಸರ್ ಇವ್ರು ನನ್ನ ಯಜಮಾನ್ರು ಸರ್, ಇವ್ರು ಯಾವ್ದೇ ರೀತಿ ತಪ್ಪು ಮಾಡಿಲ್ಲ. ದಯವಿಟ್ಟು ಇವ್ರನ್ನ ಬಿಟ್ಬಿಡಿ ಸರ್. ಅಲ್ಲಮ್ಮ, ಕುಡ್ಕೊಂಡ್ಬಂದು ನಿನ್ ಮೇಲೆ ರೋಡಲ್ಲಿ ಕೈ ಮಾಡ್ದ ಅಂತ ಹೇಳಿದ್ರಲ್ಲಮ್ಮ. ಅಯ್ಯೋ ಅದೆಲ್ಲ ಏನು ಇಲ್ಲ ಸರ್. ಇವನು ನನ್ನ ತಮ್ಮ ಕೆಲವು ಕಾರಣದಿಂದ ಕಾಲೇಜ್ಗೆ ಹೋಗೋದಕ್ಕಾಗಿಲ್ಲ. ಅದಕ್ಕೆ ಪ್ರಿನ್ಸಿಪಲ್ ಸರ್ ಇವನು ಎಕ್ಸಾಮ್ ಬರಿಬಾರ್ದು ಅಂತ ಹೇಳ್ಬಿಟ್ರು. ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡಕ್ ಹೋದ್ರೆ ಅವ್ರು ನಮ್ ಜೊತೆ ಮಾತಾಡ್ಲಿಲ್ಲ. ಅದಕ್ಕೆ ಅವ್ರ ಮನ್ಸನ್ನ ಬದಲಾಯಿಸೋದಕ್ಕೆ ಇವರು ಕುಡ್ದ್ಬಿಟ್ಟು ನನ್ಗೆ ಹೊಡೆಯೋ ರೀತಿ ನಾಟಕ ಮಾಡಿದ್ರು. ಹಾಗ್ ಮಾಡೋದ್ರಿಂದ ನನ್ನ ತಮ್ಮನ್ನ ಎಕ್ಸಾಮ್ ಬರೆಯೋದಕ್ಕೆ ಬಿಡ್ತಾರೆ ಅಂತ ನಾವ್ ಅನ್ಕೊಂಡ್ವಿ ಸರ್. ಹೌದು ಸರ್, ನನಗೋಸ್ಕರನೇ ನಮ್ಮ ಅಕ್ಕ ಬಾಬು ಹೀಗೆಲ್ಲ ಮಾಡಿದ್ದು ಸರ್. ಹಾಗಂತ ರೋಡಲ್ಲಿ ಕುಡ್ಕೊಂಡಿರ್ತಾರೆ, ಗಲಾಟೆ ಮಾಡಿದ್ರೆ ಪೊಲೀಸ್ನವ್ರು ನೋಡ್ಕೊಂಡು ಸುಮ್ಮಿರ್ತಾರೆ ಅನ್ಮ. ಏನೋ ಗೊತ್ತಾಗ್ದಲ್ಲೇ ಮಾಡ್ಬಿಟ್ವಿ ಸರ್. ದಯವಿಟ್ಟು ಸರ್ ಅವ್ರನ್ನ ಬಿಟ್ಬಿಡಿ ಸರ್. ಈ ಸರ್ ಅವ್ರನ್ನ ನಾನೆಲ್ಲ ಬಿಡಕ್ಕಾಗಲ್ಲಮ್ಮ. ನಮ್ ಸೀನಿಯರ್ ಆಫೀಸರ್ ಬಂದು ಹೇಳಿದ್ರೆ ನಾನು ಬಿಡಕ್ಕಾಗೋದು. ಸರಿ ಸರ್, ಹಾಗಾದ್ರೆ ನಾನು ಹೋಗಿ ಅವ್ರ ಹತ್ರನೇ ಮಾತಾಡ್ತೀನಿ. ಅವ್ರಿಲ್ಲಮ್ಮ, ಅವ್ರು ಯಾವ್ದೋ ಮೀಟಿಂಗ್ ಸೆಕ್ಯೂರಿಟಿಗೆ ಅಂತ ಹೋಗಿದ್ದಾರೆ. ಅವ್ರು ನಾಳೆನೆ ಬರೋದು. ಅಂದ್ರೆ ಇವ್ರು ಇವತ್ತೆಲ್ಲ ಇಲ್ಲೇ ಇರ್ಬೇಕಾ? ಸರ್ ಬೇಡ ಸರ್, ಅವ್ರ ಫೋನ್ ನಂಬರ್ ಇದ್ರೆ ಕೊಡಿ, ನಾನೇ ಅವ್ರ ಹತ್ರ ಮಾತಾಡ್ತೀನಿ.
ಹಾಗೆಲ್ಲ ಕೊಡಕ್ಕಾಗಲ್ಲಮ್ಮ. ಈಗ ಹೋಗಿ ನಾಳೆ ಬನ್ನಿ. ಸರ್ ಅವ್ರನ್ನ ಬಿಟ್ಬಿಡಿ ಸರ್, ಬೇಕಿದ್ರೆ ನನ್ನ ಒಳಗಾಕಿ ಸರ್. ಮಂಗ್ಯ ಏನೋ ಒಳ್ಳೆನೋ ಬಿಡಿಯೋ ನೀನು. ಸುಮ್ನಿರ ನೀನು. ಅಮ್ಮ ಮೇಡಮ್ ಬಂದ್ ಹೇಳ್ಬೇಕು, ಇಲ್ಲ ಮೇಲಧಿಕಾರಿ ಬಂದ್ ಹೇಳ್ಬೇಕು. ನೀನು ಇಲ್ಲಿಂದ ಹೋಗಮ್ಮ ನೀನು. ಚೆನ್ನಪ್ಪ ಕಾಮಾಕ್ಷಿ ಪರಿದೇನೋ ಆಯ್ತಪ್ಪ ಫೈಲ್ ಅದು. ಇದು ಬಿಡಕ್ ಆಗಲ್ಲ ಅಂತ ಹೇಳ್ತಿದಾರೆ. ಕೇಳಿಸ್ತಲ್ಲ, ಏನ್ ಮಾಡೋದು? ಬೆಳಗ್ಗೆ ಔಷಧಿ ಬಿಟ್ಟು ಕಳಿಸ್ತಾರೆ. ಹೋಗ್ರಿ ನೀಬ್ರು ಮನೆಗೆ. ಇನ್ನರಿ ನನಗ್ ನಿಮ್ ಬಿಟ್ಟಿರೋದಕ್ಕಾಗಲ್ಲ. ನಾನು ಯಾರ ಜೊತೆನಾದ್ರೂ ಮಾತಾಡ್ತೀನಿ. ಮಂಜು ನೀನ್ ಫೋನ್ ಕೊಡು. ಫೋನ್ ಯಾಕೆ? ನೀವೆರಿ ನಿಮ್ಗೆ ಗೊತ್ತಾಗಲ್ಲ. ಮತ್ತೆ ಎಲ್ಲ ಇನ್ನೇ ಬೇಡ ಕಣೆ ಬಾರಿನೇ. ಅಯ್ಯಯ್ಯ ನೀವ್ ಯಾಕೆ ಹೀಗ್ ಮಾಡಿದ್ರಿ? ಅವತ್ತು ಆಸ್ಪತ್ರೆ ನಿಮ್ಮ ಅಕ್ಕ ಏನ್ ಹೇಳುದು? ನಿನಗೆ ನಾವು ಬೇಡದೇ ಇರ್ಬೋದು, ಆದ್ರೆ ನನಗ್ ನೀನ್ ಬೇಕು. ನನ್ನ ಹತ್ರ ಇದ್ರ ಬಗ್ಗೆ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವಾ ಬಾಬಾ? ಹೇಳಿದ್ರೆ ಎಲ್ಲ ಗೋವಿಂದ ಆಗೋಗಿರೋದು. ನಾವೇನೋ ಅನ್ಕೊಂಡಿರೋದು, ಆಮೇಲೆ ನೀನ್ ಬಂದ್ ಏನೋ ಮಾಡೋದು, ಅದೆಲ್ಲ ಯಾಕಪ್ಪ ಬೇಕು? ಅದಕ್ಕೆ ಏನು ಹೇಳಿಲ್ಲ. ನನ್ನಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ಬಿಟ್ಟಲ್ಲ ಬಾಬಾ. ಐಮ್ ರಿಯಲಿ ಸಾರಿ ಬಾಬಾ, ಐಮ್ ರಿಯಲಿ ಸಾರಿ ಬಾಬಾ, ಕ್ಷಮಿಸ್ಬಿಡಿ. ಸರಿ ಆಯ್ತು, ಹೋಲಿ ಬಿಡ. ಇವಾಗ ನೀನ್ ಎಕ್ಸಾಮ್ ಬರೆದ್ಬಿಟ್ರಲ್ಲ, ಸಾಕು ನನಗೆ. ಚೆನ್ನಾಗಿ ಓದ್ಕೋ, ಹೋಗ್ ಚೆನ್ನಾಗಿ ಎಕ್ಸಾಮ್ ಬರಿ. ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬೇಕು. ನಿಮ್ಮಮ್ಮ ತುಂಬಾ ಆಸೆ ಇಟ್ಕೊಂಡಿದಾರೆ ಕಣೋ. ಅವ್ರ ಕನ್ಸೆಲ್ಲ ನುಚ್ಚೂರು ಮಾಡ್ಬೇಡ, ಆಯ್ತಾ? ಮೇಡಮ್ಗೆ ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ಮಮ್ಮನ ಚೆನ್ನಾಗಿ ಸಾಕು. ಸರಿ ಬಾ. ಲೇ ಯಾಕೆ ಹೊಳ್ತಾ ಇದೆ ಮನ್ಸಿಗೆ? ಅಕ್ಕ ಮಾತ್ರ ಅಳ್ತಾಳೆ ಅಂತ ಅನ್ಕೊಂಡ್ರೆ ಸಮ್ಮ ನೀನ್ ಹೊಳ್ತಾ ಇದೆಯಲ್ಲೋ. ಏನಪ್ಪ ಮಾಡೋದ್ ನಾನು? ಇದೊಂದು ಸಲ ಹೆಲ್ಪ್ ಮಾಡಿ ಸರ್, ಪ್ಲೀಸ್ ಸರ್. ಯಾರನ್ನ ಕೇಳಿದ್ರು ಸಹಾಯ ಮಾಡ್ತಿಲ್ಲ. ಈಗ ಏನ್ ಮಾಡ್ಲಿ ನಾನು? ಶ್ರುತಿ ಅವ್ರಿಗೆ ಫೋನ್ ಮಾಡ್ತೀನಿ. ಹೆಲೋ ಶ್ರುತಿ, ನಾನ್ ಮೀನಾ ಮಾತಾಡ್ತಿರೋದು. ಹೇಳಿ ಮೀನಾ ಅವ್ರೆ. ಶ್ರುತಿ, ಈಗ ನೀವೇ ನನಗೆ ಹೆಲ್ಪ್ ಮಾಡ್ಬೇಕು. ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೂರ್ಯ ಅವ್ರನ್ನ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದಾರ. ಯಾಕೆ? ಇದು ಡೂಪ್ಲಿಕೇಟ್ ಎಣ್ಣೆಗಳು. ಇದನ್ನ ನಾಳೆ ಪೋಟ್ಕೊಂಡು ಪ್ರಿನ್ಸಿಪಾಲ್ ಮನೆ ರೋಡಲ್ಲಿ ರೋಡ್ ಗಲಾಟೆ ಸೀನ್ ಕ್ರಿಯೇಟ್ ಮಾಡ್ತೀನಿ, ನೋಡ್ತಾರೋ. ಅಲ್ಲಿ ನಡೀತಾ ಇರುವಂತಹ ರಾಧಾಂತನ ಮಂಜಾನು ನೋಡಿ ಪ್ರಿನ್ಸಿಪಾಲ್ ಹತ್ರ ಹೋಗಿ ಹತ್ತು ಕರೆದು ಹಿಂಗಾಗಿದೆ ಅಂತ ಹೇಳ್ಕೊತಾನೆ. ಈಗ ಅವ್ರನ್ನ ಲಾಕಪ್ ಒಳಗಡೆ ಇಟ್ಟಿದ್ದಾರೆ. ಸತ್ಯ ಏನು ಅಂತ ಪೊಲೀಸ್ ಅವ್ರಿಗೆ ಹೇಳಿ ಮೀನಾ ಅವ್ರೆ. ಎಲ್ಲ ಹೇಳ್ದೆ ಶ್ರುತಿ, ಆದ್ರೆ ಈಗ ಅವ್ರನ್ನ ಬಿಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ, ಸ್ವಲ್ಪ ಯೋಚನೆ ಮಾಡಿ ನಿಮ್ ಕೆಲ್ಸ ಮಾಡ್ಬೇಕಾಗಿತ್ತು ಮೀನಾ ಅವ್ರೆ. ನನ್ ತಮ್ಮ ಎಕ್ಸಾಮ್ ಬರೀಬೇಕು ಅನ್ನೋ ಒಳ್ಳೆ ಉದ್ದೇಶದಲ್ಲಷ್ಟೇ ನಾವ್ ಹೀಗ್ ಮಾಡಿದ್ದು, ಆದ್ರೆ ಹೀಗಾಗೋಯ್ತು. ಸರಿ, ನೀವು ಇನ್ಸ್ಪೆಕ್ಟರ್ ಹತ್ರ ಮತ್ತೆ ಮಾತಾಡಿ. ಅವ್ರನ್ನ ಅರೆಸ್ಟ್ ಮಾಡಿರೋ ಆಫೀಸರ್ ಹೇಳಿದ್ರೇನೆ ಅವ್ರನ್ನ ಬಿಡೋದು ಅಂತ ಹೇಳ್ತಿದ್ದಾರೆ. ಅವ್ರು ಬೇರೆ ಬರೋದು ನಾಳೆ ಬೆಳಗ್ಗೆ ಅಂತ. ಇವ್ನ ಲಾಕಪ್ ಒಳಗಡೆ ಹೊಡಿತಾರ ಅಂತ ಭಯ ಆಗ್ತಿದೆ ಶ್ರುತಿ. ಶ್ರುತಿ ಪ್ಲೀಸ್ ಶ್ರುತಿ, ನಿಮ್ಗೆ ಗೊತ್ತಿರೋ ದೊಡ್ಡ ದೊಡ್ಡ ವ್ಯಕ್ತಿ ಯಾರಾದ್ರೂ ಇದ್ರೆ ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಶ್ರುತಿ. ಪ್ಲೀಸ್ ಸಹಾಯ ಮಾಡ್ಸಿ ಶ್ರುತಿ. ಅಯ್ಯೋ ಹೆದ್ರಬೇಡಿ ಮೀನಾ ಅವ್ರೆ, ಅವ್ರೇನ್ ಹೊಡಿಯಲ್ಲ, ನೀವ್ ಟೆನ್ಷನ್ ಆಗ್ಬಿಡಿ ಆಯ್ತಾ? ನಾನೇನಾದ್ರೂ ಟ್ರೈ ಮಾಡ್ತೀನಿ ಅಂಡ್ ಐ ಕಾಲ್ ಯು ಬ್ಯಾಕ್. ಓಕೆ ಬಾಯ್. ಹೇಳಿ ಶ್ರುತಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ, ಆದ್ರೆ ನನಗೆ ಒಂದ್ ಸಣ್ಣ ಸಹಾಯ ಆಗ್ಬೇಕಾಗಿತ್ತು. ಪರವಾಗಿಲ್ವೇ? ಮದ್ವೆ ಆಗಿ ಇಷ್ಟ ತಿಂಗಳಾದ್ಮೇಲೆ ನಮ್ ಸಹಾಯ ಕೇಳ್ತಿದ್ಯಾ? ನೋಡು, ಹೀಗೆಲ್ಲ ಮಾತಾಡೋ ಹಾಗಿಲ್ಲ. ಆಮೇಲೆ ನಾನೇ ನಿನ್ ಫೋನ್ ಎಲ್ಲ ರಿಸೀವ್ ಮಾಡಲ್ಲ. ಒಳ್ಳೆ ರೇಗಿಂಗ್ ಮದರ್ ನೀನು. ಆಯ್ತಾಯ್ತು, ಏನ್ ವಿಷಯ ಹೇಳು? ಅದು ಅಪ್ಪಂಗೆ ಹೇಳೋ ಅಂತ ವಿಷಯ. ಕೇಳಿಸ್ಕೊತಾ ಇದಾರೆ, ಹೇಳು. ಆಕ್ಚುಲಿ ನನಗ್ ತುಂಬಾ ಬೇಕಾಗಿರೋರು ಸ್ಟೇಷನ್ ಅಲ್ಲಿ ಇದಾರೆ. ಅವ್ರದ್ದೇನೂ ತಪ್ಪಿಲ್ಲ. ಸೊ ನಿಮ್ಗೆ ಹೇಗಿದ್ರು ಕಮಿಷನರ್ ಗೊತ್ತಲ್ವಾ? ಸೊ ನೀವೇನಾದ್ರೂ ಮಾತಾಡಿ ಹೆಲ್ಪ್ ಮಾಡ್ಬೋದಾ ಅಂತ. ಸರಿ, ಯಾವ ಸ್ಟೇಷನ್? ಸಿಕ್ಕಾಕೊಂಡಿರೋರ್ ಹೆಸರೇನು? ಹಂಗೆ ಹೆಸರೆಲ್ಲ ಹೇಳೋದಿಕ್ಕಾಗಲ್ಲ. ಮತ್ ನಾನ್ ಯಾರನ್ನ ಬಿಡಿಸ್ಬೇಕು ಕೇಳು ಶೀಲಾ? ಸೂರ್ಯ ಅವ್ರೆ, ಪಾಪ ಅವರು. ಬೆಂಕಿ ಬಿತ್ತು ಅವ್ನ ಪಾಪಕ್ಕೆ. ನನ್ನನ್ನ ಹೊಡೆದು ಎಳೆದುಮಾನ ಮಾಡಿರೋನ್ನ ನಾನು ರೆಕಮೆಂಡ್ ಮಾಡಿ ಬಿಡಿಸ್ಬೇಕಾ? ಬೇಕಾದ್ರೆ ಇನ್ನೂ ಸ್ವಲ್ಪ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಕ್ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಡು ನಿನ್ ಗಂಡಂಗೆ. ನಾನೇ ಫೋನ್ ಮಾಡ್ಬಾರ್ದಾಗಿತ್ತು. ನಿನ್ ಗಂಡಂಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತಿದ್ದಾಳೆ. ಎಷ್ಟು ದುರಹಂಕಾರ ಅವ್ದೆ. ಏನೋ ಬಿಡಿ, ನಮ್ಗೆ ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಗಿದ್ದು? ಅದೇನು ಅಂತ ನನಗ್ ಗೊತ್ತು, ಆಮೇಲೆ ನಿಮ್ಗೂ ಗೊತ್ತಾಗುತ್ತೆ, ನೋಡ್ತೀರಿ. ಹೇಳಿ ಶ್ರುತಿ. ಮೀನಾ ಅವ್ರೆ, ತುಂಬಾ ಟ್ರೈ ಮಾಡ್ದೆ, ಬಟ್ ಆಗಲ್ಲ ಅಂತ ಹೇಳ್ಬಿಟ್ರು. ಇನ್ ಯಾರಿಗ್ ಕೇಳ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ಶ್ರುತಿ, ನನ್ಗೋಸ್ಕರ ಇಷ್ಟು ಪ್ರಯತ್ನ ಮಾಡಿದ್ರಲ್ಲ, ಥ್ಯಾಂಕ್. ಪ್ಲೀಸ್ ಅಳ್ಬೇಡಿ ಮೀನಾ ಅವ್ರೆ. ಇನ್ನೊಂದ್ಸತಿ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ. ಸೂರ್ಯ ಅವ್ರನ್ನ ಖಂಡಿತ ಬಿಡುಗಡೆ ಮಾಡ್ತಾರೆ. ಬೇಕಿದ್ರೆ ನಾನ್ ಕಾಲ್ ಮಾಡಿ ಮಾತಾಡ್ಲಾ? ಬೇಡ, ಪರವಾಗಿಲ್ಲ, ನಾನೇ ಮಾತಾಡ್ ನೋಡ್ತೀನಿ. ಓಕೆ ಬಾಯ್ ಮೀನಾ ಅವ್ರೆ. ಅಕ್ಕ ಏನಾಯ್ತಕ್ಕ? ತುಂಬಾ ಜನದ ಹತ್ರ ಕೇಳಿ ನೋಡ್ದೆ, ಯಾರು ಆಗಲ್ಲ ಅಂತ ಹೇಳಿದ್ರು. ಕೊನೆಗೆ ಶ್ರುತಿಗೆ ಫೋನ್ ಮಾಡಿ ಕೇಳಿ ನೋಡ್ದೆ. ಅವ್ರ ತಂದೆ ಹತ್ರ ಕೇಳಿ ನೋಡ್ತೀನಿ ಅಂದ್ರು. ಅವರು ಆಗಲ್ಲ ಅಂತ ಹೇಳಿದ್ರು ಅನ್ಸುತ್ತೆ. ನೀನಲ್ಲೇ ಅವನವರೆಗೂ ಯಾಕೆ ಈ ಮಾಡ್ರನ್ನ ಪ್ರಸಾರ ಮಾಡ್ತಾ ಇದೆಯಲ್ಲೇ? ರೀ, ಶ್ರುತಿ ನನ್ಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಅನ್ಕೊಂತಾರೆ. ಆ ಪಿಳ್ಳೆ ಒಳ್ಳೇದೇ ಕಣಲಿ, ಆದ್ರೆ ಅವಳು ಪಿತಾಶ್ರೀನೇ ಒಳ್ಳೆ ಪಿತಾಚಿತರ ಆಡೋದು. ನನ್ಗೆ ಇವಾಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ರೀ. ನನಗೆ ಗೊತ್ತು ಕಣೆ, ನೀನು ಏನಾದ್ರೂ ಮಾಡಿ ನನ್ನ ಆಚೆ ಕರ್ಕೊಂಡ್ ಬರ್ಬೇಕು ಕೂತಿದ್ಯಾ. ಆದ್ರೆ ನೀನ್ ಏನ್ ಮಾಡದೆ ಹೋದ್ರು ನಾಚೆ ಬಂದೇ ಬರ್ತೀನಿ. ಚಪಾತಿ ತೊಂಡೆಕಾಯಿ ಪಲ್ಯ ತಿನ್ಕೊಂಡು ಮಾಲ್ಕೊಂಡ್ರೆ ನಾಳೆ ಬೆಳಿಗ್ಗೆ ದೌಡೆ ಕಳಿಸ್ಬಿಡ್ತಾರ ನನ್ನ. ಯಾಕೆ ನೀನ್ ಇಷ್ಟೊಂದೆಲ್ಲ ಸೀರಿಯಸ್ ಆಗ್ಬಿಟ್ಟಿದ್ಯಾ? ಇಲ್ಲ ರೀ, ನಿಮ್ಮನ್ ಬಿಟ್ಟು ನನ್ ಎಲ್ಲೂ ಹೋಗಲ್ಲ. ನೀನಲ್ಲೇ ಮಂದ್ಯ ದಯವಿಟ್ಟು ಹೆಂಗ್ ಹೋಗಿದ್ದೀನಪ್ಪ, ಇವಳನ್ನ ಕರ್ಕೊಂಡ್ ಮನೆಗೆ ಹೋಗ. ಅಕ್ಕ ನೀನ್ ಹೊರಡಕ್ಕ ಬಾಬಾ, ನಾನಾದ್ರೂ ನಿಮ್ ಜೊತೆಗಿರ್ತೀನಿ ಬಾ. ನಿನಗೆ ಸ್ಪೆಷಲ್ ಕ್ಲಾಸ್ ಇದೆಯಾ? ಟ್ಯೂಷನ್ ಏನಾದ್ರು ಇದೆಯಾ? ಸುಮ್ನೆ ಮನೆಗೆ ಹೊಲ್ಡಲೇ. ನಾನು ಹೋಗಲ್ಲ.
ಮೀನಾ ಧೈರ್ಯವಾಗಿ ಮನೆಗೆ ಹೋಗು. ಮತ್ತೆ ಮನೇಲಿ ಯಾರಾದ್ರೂ ಕೇಳಿದ್ರೆ ಇದ್ರ ಬಗ್ಗೆ ಏನ್ ಹೇಳಕೋಬೇಡ. ನೋಡು, ಅಪ್ಪನ್ ಬಿಟ್ಟು ಬೇರೆ ಯಾರು ಕೇಳೋದಿಲ್ಲ. ಬೇರೆ ಯಾರಾದ್ರೂ ಏನಾದ್ರು ಕೇಳ್ತು ಅಂತಂದ್ರೆ ನನ್ ಟ್ರಿಪ್ ಮೇಲೆ ಏನೋ ಬೇರೆ ಊರಿಗೆ ಹೋಗಿದ್ದೀನಿ, ಇವತ್ತು ರಾತ್ರಿ ಬರೋದಿಲ್ಲ ಅಂತ ಹೇಳ್ಬಿಡು, ಆಯ್ತಾ? ಆಯ್ತು ಹೋಗ್ರಿ. ಈಗ ಕರ್ಕೊಂಡು ಹೋಗ ಅವಳನ್ನ. ಇಲ್ಲ ಒಂದ್ ಕೆಲ್ಸ ಮಾಡ್ಬಿಡು, ಯಾವ್ದಾದ್ರು ಕೇಸ್ ಹಾಕೊಂಡು ಒಳಗ್ ಬಂದ್ಬಿಡು, ಆಯ್ತಾ? ಇಲ್ಲಂತೂ ನಿಂತಿರ್ಬೇಡ. ನೋಡ್ತಾ ಹೋಗ್ರು ಅಕ್ಕ ಬಾ ಹೊರಡೋಣ. ಸುಮ್ಮನೆ ಕರ್ಕೊಂಡು ಹೋಗೋಣ, ಪಾಕ ಹೊರಡೋಣ. ಸುಮ್ಮನೆ ತಲತೇನ್ ಮಾಡಂಗ. ಕಾರ್ತಿಕೇಶ್ವರ ವಚನಗಳು. ಓಹೋ, ಈ ರಂಗನಾಥ ಸ್ವಾಮಿಗಳು ಇದನ್ನೆಲ್ಲ ಓದಿನೇ ಅನ್ಸುತ್ತೆ. ಇಷ್ಟು ಶುದ್ಧ ವಚನಗಳು ಹೇಳೋದು ಯಾವ್ದು ಅರ್ಥನೂ ಆಗಲ್ಲಪ್ಪ ನಂಗೆ. ಏನಮ್ಮ ಗೊತ್ತಾ? ಅಯ್ಯೋ, ನಿಮ್ಮಪ್ಪ ಓದ್ತಾರಲ್ಲ ಕಣೋ ಆ ಬುಕ್ಕು. ನಿಂತ್ಕೊಳ್ಳಿ. ಅಲ್ಲ, ಇಷ್ಟೊತ್ಕ ಮನೆಗ್ ಬರುದು 10 ಗಂಟೆ ಆಯ್ತು. ಎಲ್ಲ ಹೋಗಿದ್ದೆ ನೀನು? ಅದು ಕೆಲ್ಸ ಇತ್ತು ಅತ್ತೆ. ಇಷ್ಟ ರಾತ್ರಿಯಲ್ಲಿ ಏನಮ್ಮ ನಿನಗೆ ಕೆಲ್ಸ? ಅದು ಸರೋಜ್ ಅವರು ಹೂ ಕಟ್ಟೋದಕ್ಕೆ ಒಪ್ಕೊಂಡಿದ್ರು, ಅದಕ್ಕೆ ಅವ್ರಿಗೆ ಸಹಾಯ ಮಾಡ್ತಿದ್ದೆ. ಅಲ್ಲ, ನೀನು ಗಂಡ ಅನ್ನಿಸ್ಕೊಂಡು ಅವ್ನು ಎಲ್ಲಿ ಹೋಗಿದ್ದಾನೆ? ಅವನು ನಿನ್ ಜೊತೆ ಹೂ ಕಟ್ಟಕ್ ಬಂದಿದ್ನ? ಅವ್ರು ಯಾಕತ್ತೆ ಹೂ ಕಟ್ತಾರೆ? ಅವರು ಹೊರಗಡೆ ಟ್ರಿಪ್ ಇದೆ ಅಂತ ಹೋಗಿದ್ದಾರೆ. ಎಲ್ಲಿಗಂತೆ ಸಾಹೇಬರಿಗೆ ಟ್ರಿಪ್ ಇರೋದು? ಪೊಲೀಸ್ ಸ್ಟೇಷನ್ ಅಲ್ಲ. ಗಂಡ ಹೆಂಡತಿ ಇಬ್ಬರಿಗೂ ತಿಮಿರು ಜಾಸ್ತಿ ಆಗೋಗಿದೆ. ಅಲ್ಲ ಕಣೆ, 10 ಗಂಟೆ ರಾತ್ರಿಯಲ್ಲಿ ಸ್ಟೇಷನ್ ಇಂದ ಮನೆಗ್ ಬರ್ತಿದ್ಯಲ್ಲ, ಏನ್ ಅನ್ಕೊಂಡಿದ್ಯಾ ನೀನು? ನಮ್ ಮನೆ ಮಾನ ಮರ್ಯಾದೆಲ್ಲ ಬೀದಿಗೆ ತರ್ಲೇಬೇಕಾ? ಏನಮ್ಮ ಮೀನಾ, ಸ್ಟೇಷನ್ ಹೋಗಿದ್ಯಾ? ಬಾಬಾ, ಅದು ಇನ್ನೇನ್ರಿ ಇರುತ್ತೆ, ಚೆನ್ನಾಗ್ ಕುಡ್ದು ಯಾರ ಹತ್ರನಾದ್ರೂ ಗಲಾಟೆ ಮಾಡಿರ್ತಾರೆ. ಇನ್ನೇನು? ಅದ್ ಯಾರ್ ಕೈ ಕಾಲ್ ಮುರಿದಿದಾನೋ, ಮನೆ ಹತ್ರ ಬಂದು ಅದ್ ಯಾರ್ ಗಲಾಟೆ ಮಾಡ್ತಾರೋ, ಒಬ್ಬ ಬಿಸ್ನೆಸ್ ಮ್ಯಾನ್ ಮಾನ ಮರ್ಯಾದೆನೆಲ್ಲ ತೆಗಿತಾರಪ್ಪ. ಮಾವ, ಅವ್ರು ಹಾಗೆಲ್ಲ ಮಾಡೋರಲ್ಲ ಮಾವ. ಹಾಗಾದ್ರೆ ಪೊಲೀಸ್ ಅವ್ರು ಸುಮ್ನೆ ಕರ್ಕೊಂಡು ಹೋಗಿದಾರಾ? ಆ ಪೊಲೀಸ್ನವ್ರ ಬದಲು ಈ ಗಂಡ ಹೆಂಡತಿನ ಹುಚ್ಚಾಸ್ಪತ್ರೆಯವ್ರು ಬಂದು ಕರ್ಕೊಂಡು ಹೋಗ್ಬೇಕಾಗಿತ್ತು. ಈ ಹುಚ್ಚಿ ಸವಾಸ ಆಗೋಯ್ತಪ್ಪ ನಮ್ಮಿಬ್ರಿಗೂ. ರವಿ, ನಿನ್ ಮಗನಿಗೆ ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳೋದಕ್ಕೆ ಹೇಳು ರವಿ. ಅದೇನದು, ಅಪ್ಪ ಬೈದ್ರೆ ಮಾತ್ರ ಬೈಸ್ಕೊಂತೀಯಾ? ನಾನ್ ಬೈದ್ರೆ ಸಹಿಸ್ಕೊಳಕ್ ಆಗಲ್ವಾ? 5 ಡಿಗ್ರಿ ಮನೋಜ, ಬಿಸ್ನೆಸ್ ಮ್ಯಾನು, ನಾನ್ ಬೈದ್ರೆ ಯಾಕೆ ಸಹಿಸ್ಕೊಳಲ್ಲ? ನೀವ್ಯಾರಿ ನನ್ನನ್ನ ಬೈಯೋದಿಕ್ಕೆ? ನನ್ ಮಾತಾಡ್ ನೋಡಿ, ಗಂಡ ಹೆಂಡತಿ ಇಬ್ರು ರೌಡಿಸಮ್ ಮನೇಲಿ. ಏನೇ ಏನ್ ಜಾಸ್ತಿ ಹೆಚ್ಕೊಂಡ್ಬಿಟ್ಟಿದೆ ನೀನು? ಮಾಡೋದೆಲ್ಲ ಅನಾಚಾರ, ಮನೆ ಮೂತೆ ಬೃಂದಾವನ ಅಂತೆ. ಹಂಗಾಯ್ತು ನಿನ್ ಕತೆ. ಅಲ್ಲ, ನಿಮ್ ಮಾವ ಏನ್ ಜಾಕಿ ಚರ ಹಿಂಗ್ ಓದ್ಯಲ್ಲ? ಈಸಿ ಹೇಳಮ್ಮ ಅಂದ್ರೆ ಭಗವದ್ಗೀತೆನೇ ಹೇಳ್ಬಿಡ್ತಾಳೆ. ದೊಡ್ಡವರು ಚಿಕ್ಕವ್ರು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿಯೇನೆ. ನಾವು ಟಂಕಿ ನವೀನ್ ತಂದು ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಅತ್ತೆ. ಆದ್ರೆ ಏನೇ ಆದ್ರೆ ಅಲ್ಲ, ನಮ್ ಬೀಗ್ರ ಮುಂದೆ ನಮ್ ಮರ್ಯಾದೆ ತೆಗೆದ್ಬಿಟ್ಟಿದ್ಯಲ್ಲ. ಯಾವ ಬೀಗ್ರು? ಏನ್ ಹೇಳ್ತಿದ್ದೀರಾ ಅತ್ತೆ? ಶ್ರುತಿ ಅವ್ರ ಅಮ್ಮ ನೀನು ಕಲ್ಯಾಣ ಗುಡಿಗಳನ್ನೆಲ್ಲ ಬಂದು ಒದರ್ಬಿಟ್ಟು ಹೋಗಿದ್ದಾರೆ. ಯಾಕೆ ನೀನು ಶ್ರುತಿ ಅವ್ರ ಅಮ್ಮನಿಗೆಲ್ಲ ಫೋನ್ ಮಾಡಿ ಸಹಾಯ ಕೇಳಿದ್ದು? ಅತ್ತೆ, ನನ್ ಶ್ರುತಿನ್ ಮಾತ್ರ ಕೇಳಿದ್ದು. ಶ್ರುತಿ, ಏನಿದು? ನಿಮ್ಮಮ್ಮ ಇಲ್ಲಿಗೆ ಬಂದು ಯಾಕೆ ಹೇಳಿದ್ದು? ನನಗೂ ಅದೇ ಗೊತ್ತಾಗ್ತಿಲ್ಲ ರವಿ. ನಾನು ಸಹಾಯ ಬೇಕು ಅಂತ ಅವ್ರಿಗೆ ಕಾಲ್ ಮಾಡಿದಷ್ಟೇ. ಬಟ್ ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು? ಅಯ್ಯೋ, ಇಂತ ರೌಡಿ ಇರೋ ಮನೆಗೆ ಮಗಳನ್ನ ಕೊಟ್ಟಿದ್ದೀನಲ್ಲ, ಪಾಪ ಅವ್ಳು ಹೇಗಿದ್ದಾಳೋ ಏನೋ ಅಂತ ಕೇಳಕ್ ಬಂದಿದ್ರು. ಅಲ್ಲ ಕಣಮ್ಮ ಶ್ರುತಿ, ನೀನ್ ಯಾಕಿಂತ ದಪ್ಪ ಕೇಸ್ಗಳಿಗೆಲ್ಲ ಲಾಯರ್ ಗಿರಿ ಮಾಡಕ್ ಹೋಗ್ಯಾ? ನಾನೇ ಸುಮ್ನಾಗ್ ಹೋಗಿದ್ದೀನಿ. ಏನಾಯ್ತಮ್ಮ? ಯಾಕೆ ಸ್ಟೇಷನ್ ಹೋಗಿರೋದು ಅವನು? ಅವ್ನು ಹೋಗಿಲ್ಲ, ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿರೋದು. ಒಬ್ಬ ಬಿಸ್ನೆಸ್ ಮ್ಯಾನ್ ಇರೋ ಮನೇಲಿ ಅದ್ ಹೆಂಗ್ ಇರ್ಬೇಕು ಅಂತಾನೆ ಗೊತ್ತಿಲ್ಲ. ಸ್ವಲ್ಪ ಸುಮ್ಮನೆ ನೋಡಿನೋ. ಏನಾಯ್ತಮ್ಮ ಮೀನಾ? ಅದು ಮಾವ, ನನ್ ತಮ್ಮನ ಕಾಲೇಜಿಂದ ತೆಗ್ದಾಕ್ಬಿಟ್ಟಿದ್ರು. ನಾವಿಬ್ರು ಸೇರ್ಕೊಂಡು ಪ್ರಿನ್ಸಿಪಲ್ ಎಷ್ಟೋ ರಿಕ್ವೆಸ್ಟ್ ಮಾಡಿ ನೋಡಿದ್ವಿ, ಆದ್ರೆ ಅವ್ರು ಒಪ್ಲಿಲ್ಲ. ಆಗ ಇದು ಡೂಪ್ಲಿಕೇಟ್ ಎಣ್ಣೆಗಳು. ಇದನ್ನ ನಾಳೆ ಪೋಟ್ಕೊಂಡು ಪ್ರಿನ್ಸಿಪಾಲ್ ಮನೆ ರೋಡಲ್ಲಿ ರೋಡ್ ಗಲಾಟೆ ಸೀನ್ ಕ್ರಿಯೇಟ್ ಮಾಡ್ತೀನಿ, ನೋಡ್ತಾರೋ? ಅಲ್ಲಿ ನಡೀತಾ ಇರುವಂತಹ ರಾಧಾಂತನ ಮಂಜಾನು ನೋಡಿ ಪ್ರಿನ್ಸಿಪಾಲ್ ಹತ್ರ ಹೋಗಿ ಹತ್ತು ಕರೆದು ಹಿಂಗಾಗಿದೆ ಅಂತ ಹೇಳ್ಕೊತಾನೆ. ತಪ್ಪಲ್ವಾ ತಾಯಿ? ಒಂದು ಸಂಸ್ಥೆ ಮುಖ್ಯಸ್ಥನ ಯಾಮಾರ್ಸಿ ನಿನ್ ತಮ್ಮಂಗೆ ಸೀಟ್ ಕೊಡ್ಸಿದ್ರೆ ಅದು ತಪ್ಪಲ್ವಾ? ಮಾವ, ಯಾವ ವರ್ಷದಿಲ್ಲ ಮಾವ, ಮನವರಿಕೆ ಮಾಡಿದ್ದು. ಉದ್ದೇಶ ಒಳ್ಳೇದೇ, ಆದ್ರೆ ಅದನ್ನು ಈಡೇರ್ಸಕ್ಕೆ ನೀವು ನಡ್ಕೊಂಡು ದಾರಿ ಮಾತ್ರ ತಪ್ಪಾದ್ದು ಕಣ. ನೀನು ಸ್ವಲ್ಪ ಯೋಚನೆ ಮಾಡದೆ ದುಡುಕ್ಬಿಟ್ಟೆ ತಾಯಿ. ನೀನ್ ಕೈ ಹಿಡಿದ್ರೆ ಅವನ್ನ ಸರಿಯಾದ ದಾರಿಲಿ ನಡೆಸ್ತೀಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇ ಅವನ್ ದಾರಿಲಿ ನಡೆದ್ಬಿಟ್ಟಿಯಲ್ಲ ತಾಯಿ. ನಮ್ಮವ್ವ, ಅದು ಕಾಲೇಜಿಗೆ ಸೇರ್ಸೋಕೆ ಬೇರೆ ಮಾರ್ಗ ಇದೆಯಮ್ಮ. ಅವ್ರ ಕೈಯೋ ಕಾಲ ಹಿಡ್ಕೊಂಡು ಬೇಡ್ಕೋಬೇಕಾಗಿತ್ತು. ನಿಮ್ ಕೈ ಆಗೋದಿಲ್ವಾ? ನಾನ್ ಇದನ್ನ ನಮ್ಮ ಮನೇಲಿ ಹಿರಿಯ, ನಾನ್ ಕೇಳ್ಕೋಬೇಕಾಗಿತ್ತು. ಏನೋ ವ್ಯವಸ್ಥೆ ಮಾಡ್ತಿದ್ದೆ. ಯಾಕಮ್ಮ, ನಿಮ್ ಸಂಸಾರದಲ್ಲಿ ನಾನು ಏನೇನೋ ಅಲ್ವಾ? ಅಲ್ಲ, ನಿಮ್ ಮನೆ ಏನಾದ್ರು ಆದ್ರೆ ನೀನ್ ನನ್ಗೆ ಇಷ್ಟ ದಿನ ಹೇಳ್ತಾನೆ ಇರ್ಲಿಲ್ವಾ? ಹಾಗಾದ್ರೆ ಹೇಳ್ತಿದ್ದೆ ಮಾವ. ಮತ್ ಯಾಕಮ್ಮ ಇದನ್ನ ಹೇಳಿಲ್ಲ ನೀನ್ ನನ್ಗೆ? ಎಲ್ಲಾ ನಿಮ್ಮಿಷ್ಟದ ಹಾಗೆ ನೋಡ್ಕೊಳ್ಳೋ ಹಾಗಿದ್ರೆ ಈ ಮನೇಲಿ ದೊಡ್ಡವ್ರು ಅನಿಸ್ಕೊಂಡು ನಮ್ಗೇನ್ ಬೆಲೆ ಇದೆ ಹೇಳು ತಾಯಿ? ರಿಟೈರ್ಡ್ ಆಗಿದ್ದಾನೆ, ಮನೇಲಿ ಮೂಲೆಯಲ್ಲಿ ಬಿದ್ದಿರ್ತಾನೆ, ಏನೋ ಉಪಯೋಗ ಇಲ್ಲ. ಮಾಡ ಹಾಕಿದ್ದನ್ನ ಸುಖ ತಿಂದ್ಕೊಂಡು ಮನೇಲಿ ಮೂಲೆಯಲ್ಲಿ ಬಿದ್ದಿರ್ತಾನೆ ಅನ್ನೋ ಅಭಿಪ್ರಾಯ ಆಗೋಗಲ್ವ ತಾಯಿ? ಒಂದು ಧೋರಣೆನ ನನ್ನನ್ ಕಂಡ್ರೆ ನಿಮ್ಗೆ ನಿಮ್ ನಡವಳಿಕೆ ಕೊಂಚನೂ ಇಷ್ಟ ಆಗಲಿಲ್ಲ. ಮನೋಜ, ರಾತ್ರಿ 10 ಆಯ್ತು, ಬೇಗ ಹೊರಗಡೆ ಹೋಗಿ ನೋಡ್ಕೊಂಬ, ಸೂರ್ಯೋದಯ ಆಗಿದೆ ಅಂತ. ಯಾವತ್ತಾದ್ರೂ ರಾತ್ರಿ ಸೂರ್ಯೋದಯ ಆಗುತ್ತಾ ನಿನ್ಗೆ? ಅಲ್ಲ, ನಿಮ್ಮ ಅಪ್ಪನ ಮಾತು ಕೇಳಿ ನನಗ ಹಂಗ ಅನ್ನಿಸ್ತು ಕಣು. ಏನಮ್ಮ ಮೀನಮ್ಮ, ಸಂತೋಷನಾ? ಲೇ ಶ್ರುತಿ, ಏನ್ ನಿಮ್ಮ ಅಮ್ಮ ಲೇ?
ಬಾ ನನ್ ಜೊತೆ. ಬನ್ನಿ. ನೀನೇನು ಅನ್ನೋದು ಈಗ ನಿಮ್ ಮಾವಂಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಇಷ್ಟ ದಿನ ನಾನೇನ್ ಹೇಳಿದ್ರು ನಾನ್ ಕೆಟ್ಟೋಳಾಗ್ತಿದ್ದೆ, ಈಗ ಅವ್ರಿಗೆ ಗೊತ್ತಾಗಿದೆ. ಆದ್ರೆ ಇನ್ನು ನಿನ್ ಒರಿಜಿನಲ್ ಮುಖ ಅವ್ರಿಗೆ ಗೊತ್ತಾಗಿಲ್ಲ ಅಲ್ವಾ? ಏನು ಒರಿಜಿನಲ್ ಮುಖ ಅಂದ್ರೆ ನಾನ್ ಮುಖವಾಡ ಹಾಕೊಂಡು ಓಡಾಡ್ತಿದ್ದೀನ ಅತ್ತೆ. ಹೌದು, ಮತ್ತೆ ಇನ್ನು ಮುಂದೆ ಒಂದೊಂದೇ ಕಳಿಸ್ ಬೀಳ್ತಾ ಇರುತ್ತೆ ನೋಡು. ಆಗ ಗಂಡ ಹೆಂಡತಿ ಏನಾಗ್ತೀರಾ ಅಂತ ನೋಡಿ. ಕಾರ್ತೀಶ್ವರ ವಚನಗಳು ಓದುತ್ತಿರುವರು ಸಕ್ಕರೆ ಬೈಲ್ ಶಾಂತಿ. ನೀವಿಬ್ರು ಯಾವಾಗ ಬಂದ್ರಿ? ಈಗ್ಲೇ ಅಕ್ಕ. ಇವನಿಂದ ಬಾಬಾ ಜೈಲಲ್ಲಿರೋ ಹಾಗಾಯ್ತು. ಅಮ್ಮಂಗೆ ಇದ್ರ ಬಗ್ಗೆ ಏನಾದ್ರು? ಇಲ್ಲ ಅಕ್ಕ, ಇವ್ನ ಎಕ್ಸಾಮ್ ವಿಷಯನೇ ಹೇಳಿಲ್ಲ. ಅಂತದ್ರಲ್ಲಿ ಈ ವಿಷಯ ಹೇಳ್ತೀವಾ? ಅಮ್ಮ ಅಂಗಡಿ ಓಪನ್ ಮಾಡಕ್ ಹೋಗ್ತಿದ್ದಾಗೆ ನಾವಿಬ್ರು ಇಲ್ಲಿಗೆ ಬಂದ್ಬಿಟ್ವಿ. ಇದೆಲ್ಲ ನನ್ನಿಂದ ಆಗಿದ್ದಕ್ಕ. ಇನ್ಮೇಲೆ ಯಾವತ್ತೂ ಅವ್ನ ಜೊತೆ ಸೇರಲ್ಲ ನಾನು. ಖಂಡಿತ ಚೆನ್ನಾಗಿ ಓದ್ಕೋತೀನಕ್ಕ. ಸರಿ ಬನ್ನಿ ಒಳಗಡೆ ಹೋಗೋಣ. ಸರ್, ಇನ್ಸ್ಪೆಕ್ಟರ್ ಮೇಡಮ್ ಬಂದಿದ್ದಾರಾ? ಬಂದಿದ್ದಾರೆ ನೋಡಿ. ಥ್ಯಾಂಕ್ ಯು ಸರ್. ಬರೀ ಮೇಡಮ್, ಪ್ಲೀಸ್ ಮೇಡಮ್, ಅವ್ರು ನನ್ನ ಯಜಮಾನ್ರು. ಅವ್ರು ಯಾವ್ದೇ ರೀತಿ ತಪ್ಪು ಮಾಡಿಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಅಳ್ಬೇಡಮ್ಮ, ವಿಷಯ ಗೊತ್ತಾಯ್ತು. ಯಾವ್ದೋ ಕಾಲೇಜ್ ಹುಡ್ಗನ್ ಎಕ್ಸಾಮ್ ಬರ್ಸಕ್ ಹಾಗೆ ಮಾಡಿದ್ರು ಅಂತ ಹೇಳಿದ್ರು. ಹೌದು ಮೇಡಮ್, ನಾನು ಇವ್ರ ತಮ್ಮ. ನನಗೋಸ್ಕರನೇ ನಮ್ಮ ಬಾಬಾ ಹೀಗೆಲ್ಲ ಮಾಡಿದ್ದು ಮೇಡಮ್. ಕಾಲೇಜ್ ವಿಷಯ ಅಂದ್ರೆ ಪ್ರಿನ್ಸಿಪಲ್ ಹತ್ರ ಮಾತಾಡ್ಬೇಕು. ಹೀಗೆಲ್ಲ ರೋಡ್ ಅನ್ ಡ್ರಾಮಾ ಮಾಡಿ ಅವ್ರಿಗೆ ಮೋಸ ಮಾಡಿದ್ ತಪ್ಪು. ಅಷ್ಟೇ ಅಲ್ಲ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದು ಇನ್ನೂ ದೊಡ್ಡ ತಪ್ಪು. ಸಾರಿ ಮೇಡಮ್, ಏನೋ ಗೊತ್ತಾಗ್ದಲ್ಲೇ ಹೀಗೆಲ್ಲ ಮಾಡ್ಬಿಟ್ವಿ. ಇನ್ನೊಂದ್ಸಲ ಹೀಗೆಲ್ಲ ಏನು ಮಾಡಲ್ಲ. ರೀ ಕಾನ್ಸ್ಟೇಬಲ್, ಅವ್ರನ್ನ ಬಿಟ್ ಕಳ್ಸ್ರಿ.